ಏಪ್ರಿಲ್ 23ರಂದು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಚುನಾವಣೆ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರ ಸಮಾವೇಶಕ್ಕೆ ಸ್ಥಳ ಕೂಡ ನಿಗದಿಯಾಗಿದೆ. ಪ್ರಧಾನಿ ಮೋದಿಯವರ ಒಂದು ಪ್ರಚಾರಕ್ಕೆ ಸಮಾವೇಶಕ್ಕೆ ಈಗಾಗಲೇ ಸ್ಥಳದ ನಿಗದಿಯಾಗಿದೆ. ಏಪ್ರಿಲ್ 23ಕ್ಕೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಚುನಾವಣೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಾವೇಶಕ್ಕೆ ಅಲ್ಲಿಗೆ ಆಗಮಿಸುತ್ತಾರೆ. ಈಗಾಗಲೇ ಸ್ಥಳವನ್ನು ಕೂಡ ನಿಗದಿ ಮಾಡಲಾಗಿದೆ. ಗಂಗಾವತಿಯ ಕೃಷಿ ವಿಶ್ವವಿದ್ಯಾಲಯದ ಪಕ್ಕದಲ್ಲಿರುವಂತಹ ಸ್ಥಳದಲ್ಲಿ ಈಗ ಜಾಗವನ್ನ ನೋಡಿರೋದು. ಅಲ್ಲೇ ಸಮಾವೇಶ ಆಗುತ್ತೆ. ಅದಾದ ನಂತರ ರ್ಯಾಲಿ ಇರುತ್ತೆ. ಕೈ ಮುಖಂಡ ಮಲ್ಲಿಕಾರ್ಜುನ ನಾಗಪ್ಪ ಸಮಾಧಿಯ ಜಾಗ ಇದು ಅಂತ ಕೂಡ ಅಲ್ಲಿ ಗೊತ್ತಾಗಿರೋದು. ಜೊತೆಗೆ ಆ ಒಂದು ಜಾಗವನ್ನ ಬಿಟ್ಕೊಡೋದಕ್ಕೆ ಮಲ್ಲಿಕಾರ್ಜುನ ಸಂಬಂಧಿ ಅಲ್ಲಿ ನಿರಾಕರಿಸಿದ್ರು ಕೂಡ ಅಂತ ಕೂಡ ಗೊತ್ತಾಗಿದೆ. ಹಾಗಾಗಿ ಮೋದಿ ಸಮಾವೇಶಕ್ಕೆ ಸಂಬಂಧಪಟ್ಟಂತ ಜಾಗದಲ್ಲಿ ಒಂದಷ್ಟು ಅವ್ರಿಗೆ ಇಷ್ಟ ಇರಲಿಲ್ಲ. ನಂತರ ಜಿಲ್ಲಾಧಿಕಾರಿಗಳ ಮಧ್ಯಪ್ರವೇಶದಿಂದ ಮಲ್ಲಿಕಾರ್ಜುನ ನಾಗಪ್ಪ ಅವರ ಸಂಬಂಧಿ ಏನು ಈ ಜಾಗದ ಮಾಲೀಕರಿದ್ದಾರೆ ಅವರು ಫೈನಲಿ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಅವರ ಒಂದು ಮಧ್ಯಸ್ಥಿಕೆಯಲ್ಲಿ ಫೈನಲಿ ಈಗ ಒಪ್ಪಿದ್ದಾರೆ. ಈಗ ಸುನಿಲ್ ಕುಮಾರ್ ಜಿಲ್ಲಾಧಿಕಾರಿ ಮನವೊಲಿಕೆ ಕೆಲಸದಲ್ಲಿ ಮುಂದಾಗಿರೋದು. ಬಳಿಕ ಏಪ್ರಿಲ್ 12ರಂದು ಬಿಜೆಪಿ ಅಭ್ಯರ್ಥಿ ಪರ ಮೋದಿ ಪ್ರಚಾರಕ್ಕೆ ಅಲ್ಲಿ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಅದೇ ಸ್ಥಳದಲ್ಲಿ ಸಮಾವೇಶ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಪ್ರಚಾರ ಮಾಡಲಿರುವ ಮೋದಿ ಸಂಗಣ್ಣ ಕರಡಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡ್ತಾರೆ, ಮತಯಾಚನೆ ಮಾಡ್ತಾರೆ. ಹಾಗಾಗಿ ಈಗ ನೀವು ನೋಡ್ತಿರುವಂಥದ್ದು JCBಯ ಮೂಲಕ ಅಲ್ಲಿ ನಿಗದಿಯಾದಂಥ ಸ್ಥಳದಲ್ಲಿ ಎಲ್ಲ ರೀತಿಯಾದಂಥ ಪ್ರಿಪರೇಷನ್ ಆಗ್ತಾ ಇದೆ. ಮೋದಿ ಸಮಾವೇಶಕ್ಕೆ ಈಗಾಗಲೇ ನಿಗದಿಯಾದಂಥ ಸ್ಥಳದಲ್ಲಿ ಪೂಜೆಯನ್ನು ಕೂಡ ನೆರವೇರಿಸಲಾಗಿದೆ. ಯಾವುದೇ ರೀತಿಯಾದಂಥ ವಿಘ್ನ ಎದುರಾಗಬಾರ್ದು, ಸಮಾವೇಶ ಸುಸೂತ್ರವಾಗಿ ನಡೀಬೇಕು ಅಂತ ನಿಟ್ಟಿನಲ್ಲಿ ಪೂಜೆಯನ್ನು ಕೂಡ ಮಾಡಲಾಗಿದೆ. ಆರಂಭದಲ್ಲಿ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಇತ್ತು. ಆ ಜಾಗವನ್ನು ಬಿಟ್ಕೊಡೋದಕ್ಕೆ ಮುಂದಾಗಿರಲಿಲ್ಲ ಮಾಲೀಕರು. ನಂತರ ಜಿಲ್ಲಾಧಿಕಾರಿ ಸುನಿಲ್ ಅವರ ಮಧ್ಯಸ್ಥಿಕೆಯಲ್ಲಿ ಆ ಒಂದು ಜಾಗವನ್ನು ಬಿಟ್ಕೊಡ್ಲಾಯಿತು. ಇದೀಗ ಮೋದಿ ಸಮಾವೇಶಕ್ಕೆ ಅಲ್ಲಿ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಸಂಗಣ್ಣ ಕರಡಿ ಪರವಾಗಿ ಅವರು ಅಲ್ಲಿ ಪ್ರಚಾರ ನಡೆಸ್ತಾರೆ. ಮೋದಿ ಅವರು ಬಂದು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಗಂಗಾವತಿಯ ಕೃಷಿ ವಿವಿ ಪಕ್ಕದಲ್ಲಿರುವಂತಹ ಈ ಒಂದು ಜಾಗ ಏನಿದೆ ಅಲ್ಲಿ ಈಗ ಸಮಾವೇಶಕ್ಕಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಜಿಲ್ಲಾಧಿಕಾರಿ ಸುನಿಲ್ ಕುಮಾರ್ ಮನವೊಲಿಕೆಯ ನಂತರ ಆ ಒಂದು ಜಾಗವನ್ನು ಬಿಟ್ಟುಕೊಡ್ಲಾಯಿತು, ಅಂದರೆ ಸಮಾವೇಶಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು ಅಲ್ಲಿ ಅಂತ ಈಗ ಮಾಹಿತಿ ಲಭ್ಯವಾಗ್ತಿರೋದು. ಹಾಗಾಗಿ ಮೋದಿ ಅವರ ಪ್ರಚಾರಕ್ಕೆ ಭಾಳ ಒಂದು ಎಂಟ್ರಿ ಸಿಕ್ಕಿದೆ. ಈಗಾಗಲೇ ನಿಗದಿಯಾಗಿರುವಂಥ ಸ್ಥಳವನ್ನು ನೋಡ್ತಾ ಇದ್ರಿ, ಅಲ್ಲಿ ಪೂಜೆಯನ್ನು ಕೂಡ ಸಲ್ಲಿಸಲಾಗ್ತಾ ಇದೆ. ಸಾಮಾನ್ಯವಾಗಿ ಸಮಾವೇಶಕ್ಕೂ ಮುಂಚೆ ಇದೀಗ ನೀವು ನೋಡ್ತಿರುವಂಥ ಪೂಜೆಯ ದೃಶ್ಯಗಳೇನಿದ್ದಾವೆ ಮೊದಲು ನಿಗದಿಯಾಗಿದ್ದಂಥ ಸ್ಥಳ ನಂತರ ಅದು ಕ್ಯಾನ್ಸಲ್ ಆಗಿ ಬೇರೆ ಕಡೆ ಈಗ ಶಿಫ್ಟ್ ಮಾಡಿರುವಂಥದ್ದು ಕೂಡ ಸಿಗ್ತಿರುವಂಥ ಮಾಹಿತಿ. ಗಂಗಾವತಿಯ ಕೃಷಿ ವಿದ್ಯಾಲಯ ಏನಿದೆ ವಿಶ್ವವಿದ್ಯಾನಿಲಯ ಅದರ ಪಕ್ಕದಲ್ಲಿರುವಂಥ ಜಾಗದಲ್ಲಿ ಸಮಾವೇಶ ಫಿಕ್ಸ್ ಆಗಿರೋದು. ಹಾಗಾಗಿ ಮೋದಿ ಅವರ ಸಮಾವೇಶ ಏನಿದೆ ಅದಕ್ಕೆ ಫೈನಲಿ ಒಂದು ಸ್ಥಳ ಅಂತ ಅಲ್ಲಿ ಫಿಕ್ಸ್ ಆಗಿದೆ. ಈ ಹಿಂದೆ ಪೂಜೆಯನ್ನು ಕೂಡ ನೆರವೇರಿಸಲಾಗಿತ್ತು. ಎಲ್ಲರೂ ಕೂಡ ಅಲ್ಲಿ ಸ್ಥಳೀಯ ನಾಯಕರು ಬಿಜೆಪಿಯ ನಾಯಕರು ಎಲ್ಲರೂ ಕೂಡ ಬಂದು ಪೂಜೆಯನ್ನು ಸಲ್ಲಿಸಿ ಏನೂ ಕೂಡ ವಿಘ್ನ ಆಗಬಾರ್ದು ಅಂತ ಅಲ್ಲಿ ಪೂಜೆಯನ್ನು ನಡೆಸಿದರು. ನಂತರ ಕ್ಯಾನ್ಸಲ್ ಆದ ನಂತರ ಮತ್ತೊಂದು ಹೊಸ ಸ್ಥಳದಲ್ಲಿ ಈಗ ಸಮಾವೇಶ ಆಗುತ್ತೆ.